ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಬಟಾಣಿ ಕಾಳು ಸಾಂಬಾರು. ನಮ್ಮ ಮನೆಯಲ್ಲಿ ಹಸಿ ಬಟಾಣಿ ತೊಗೊಂಬಂದಿದ್ರು ನಮ್ಮ ಮನೆಯವರು, ಹಾಗಾಗಿ ಸಾಂಬಾರಲ್ಲ ಗ್ರೇವಿ. ವೇದು ಪಾಪ ಬಂದುಬಿಟ್ಟು ಇವತ್ತು ಬೇಗನೆ ಎದ್ಬಿಟ್ಟಿದ್ದಾನೆ, ನಮ್ಮ ಜೊತೆಗೇ 7:30ಗೆ. ನಾನು ಈ ಗ್ರೇವಿ ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ, ನಾನು ಊರಿಗೆ ಹೋಗಿದ್ನಲ್ವ, ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ನಾನು, ಶ್ರೀಮಂತ ಕರೆ ಇತ್ತು ಹೋಗಿದ್ದೆ ಅಂತ ಹೇಳ್ಬಿಟ್ಟು. ಅಲ್ಲಿ ನಮ್ಮ ಚಿಕ್ಕಮ್ಮರು ಮೆಂತ್ಯ ಸೊಪ್ಪು ಕೊಟ್ಟಿದ್ದರು. ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಕೂಡ. ಇದ್ರ ಜೊತೆ ಹಾಕಿ ಮಾಡಿದರೆ ಸಂಜೆಗೆ ಚಪಾತಿ ಮಾಡ್ಕೊಂಡ್ರಾಯ್ತು. ಇವಾಗ ಬಂದುಬಿಟ್ಟು ಮಾಡೋಣ, ಇದು ಅನ್ನ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ. ಒಂದೇ ಟೈಮ್ಗಾದರೆ ಜಾಸ್ತಿ ಆಗುತ್ತೆ, ಇದ್ರ ಜೊತೆ ಬೇರೆ ಪಲ್ಯ ಏನಾದರೂ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಬಂದುಬಿಟ್ಟು ಈರುಳ್ಳಿ ಮತ್ತು ಬಟಾಣಿ ಕಾಳು ಏನು ಹಾಕಿದ್ದೆ ಅದು ಸ್ವಲ್ಪ ಫ್ರೈ ಆಗಿತ್ತು. ಈಗ ಟೊಮೊಟೊ ಹಾಕಿದ್ದೀನಿ. ಇನ್ನು ಮೆಂತ್ಯ ಸೊಪ್ಪು ಬಂದುಬಿಟ್ಟು ಲಾಸ್ಟಿಗೆ ಹಾಕ್ತೀನಿ. ರುಬ್ಬಿಟ್ಕೊಂಡಿರೋ ಮಸಾಲೆ ಕೂಡ ಇದೆ, ಕಾಯಿ ಮತ್ತು ಕೊತ್ತಂಬರಿ, ಹಸಿ ಶುಂಠಿ ಮತ್ತು ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಚಕ್ಕೆ, ಮಸಾಲೆ, ಲವಂಗ ಹಾಕ್ಬಿಟ್ಟು ಇದಕ್ಕೆ ನಾನು ಬಂದು ಖಾರದ ಪುಡಿ ಏನು ಬಳಸ್ತಾ ಇಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಹಸಿಮೆಣ್ಸಿನ್ಕಾಯಿನೇ ಹಾಕಿದ್ದೀನಲ್ಲ, ಸ್ವಲ್ಪ ಖಾರ ಆದರೆ ವೇದು ಪಾಪು ತಿನ್ನಲ್ಲ. ನಾವು ಕೂಡ ಅಷ್ಟೇ, ಜಾಸ್ತಿ ಖಾರ ಏನು ತಿನ್ನಲ್ಲ, ನಮ್ಮ ಮನೆಯವರು ಅಷ್ಟೇ, ನನಗೂ ಅಷ್ಟೇ. ಇವಾಗ ಬಂದುಬಿಟ್ಟು ಮಸಾಲೆ ಹಾಕಿದ್ದೀನಿ, ನೋಡ್ತಾ ಇರ್ಬೋದು, ರುಬ್ಬಿಟ್ಕೊಂಡಿರೋ ಅಂಥದ್ದು. ಒಂದು ವಿಸಿಲ್ ಹಾಕ್ಸ್ಕೊಳ್ಳೋಣ ಅಂತ ಇದ್ರ ಜೊತೆ ಧನಿಯಾ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಬೇಕಾದರೆ ಖಾರದ ಪುಡಿ ಹಾಕ್ಕೊಬೋದು, ಸ್ವಲ್ಪ ಹಾಕೋಣ ಅಂತ ಅನ್ನಿಸ್ತಾ ಇದೆ. ವೇದು ಪಾಪಗೂ ಖಾರ ಆಗುತ್ತೆ ಅಂತ ಅಂದ್ಕೊಂಡೇ ಸ್ವಲ್ಪ ಹಾಕಿದೆ. ಈ ಗ್ರೇವಿ ಬಂದುಬಿಟ್ಟು ಇದು 2ನೇ ಸಲ ಮಾಡ್ಕೊತಾ ಇರೋದು, ಸಖತ್ತಾಗಿರುತ್ತೆ ಮಾತ್ರ. ಇವಾಗ ಬಂದುಬಿಟ್ಟು ಒಂದು ಕುದಿ ಬಂದ ತಕ್ಷಣ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಒಂದು ವಿಸಿಲ್ ಹಾಕ್ಸ್ಕೊಂಡಿದ್ದೆ, ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಇದ್ರ ಜೊತೆ ಪಲಾವ್ ಆದ್ರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಪಲಾವ್ ಏನು ಬೇಡ, ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ರೆಸಿಪಿ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ನನಗಂತೂ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಮಿಸ್ ಮಾಡದೆ ನೋಡಿ. ದಯವಿಟ್ಟು ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವಾಗ ಬಂದುಬಿಟ್ಟು ಮಧ್ಯಾಹ್ನದಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಪಟ್ಲಿ ಮರೆಗೆ ಒಟ್ಟಿಗಂತ ಹೋಗಿದ್ದೆ, ನೋಡ್ತಾ ಇರ್ಬೋದು, ಭಾಳ ಬಿಸಿಲು. ಇನ್ನು ನೆಕ್ಸ್ಟ್ ಡೇಗೆ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ವೇದು ಪಾಪು ಅಂತೂ ಫುಲ್ ಖುಷಿ. ಅವ್ರ ಅಪ್ಪಾಜಿ ಬಂದುಬಿಟ್ಟು ನೈಟೇ ಕೇಕ್ ತಗೊಂಬಂದಿದ್ರು. ಹಾಗಾಗಿ ನಂದಿವತ್ತು ಹ್ಯಾಪಿ ಬರ್ಡೇ ಅಂತ ವೇದು ಪಾಪು. ಇನ್ನು ಅವ್ರ ಅಪ್ಪಾಜಿ ಬಂದುಬಿಟ್ಟು ಗಿಡಗಳಿಗೆಲ್ಲ ಹೊಸ ಸುಣ್ಣನ ತಂದಿದ್ರು. ಸುಣ್ಣನೆಲ್ಲ ಬಳಿತಾ ಇದ್ದಾರೆ ಎಲ್ಲ ಗಿಡಗಳಿಗೂ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ವೇದು ಪಾಪದು ಕ್ಷಮೆ ಇರಲಿ. ನೋಡ್ತಾ ಇರ್ಬೋದು ನಮ್ಮ ಗಿಡದಲ್ಲಿ ಎಷ್ಟೊಂದು ರೋಸ್ ಹೂವು ಬಿಟ್ಟಿದ್ದಾವೆ ಅಂತ ಹೇಳ್ಬಿಟ್ಟು. ಇನ್ನು ಒಂದೊಂದೇ ಹೂವುಗಳು ಕಿತ್ಕೊಂಡು ಹೋಗಿ ಬಾಗಿಲಿಗೆ ಇಡೋಣ ಅಂತ. ತುಂಬ ಅಂದರೆ ತುಂಬ ಮಲ್ತು ಬಿಟ್ಟಿದ್ದಾವೆ ಹೂವುಗಳು. ಹೂವಿನ ರೇಖೆಗಳೆಲ್ಲ ಉದುರ್ತಾ ಇದ್ದಾವೆ. ನಿನ್ನೆನೂ ಕೂಡ ನಾವು ಏನು ಕಿತ್ತಿರಲಿಲ್ಲ, ಹಂಗಾಗಿ ನೋಡ್ತಾ ಇರ್ಬೋದು ಹೂವಿನ ರೇಖೆ ಯಾವ ಥರ ಎಲ್ಲ ಉದುರ್ತಾ ಇದ್ದಾವಂತ. ಇವತ್ತು ಬಂದುಬಿಟ್ಟು ನ್ಯೂ ಇಯರ್ ಸ್ಪೆಷಲ್ ಅಂತ ಏನೂ ಇಲ್ಲ. ಬೆಳಗ್ಗೆ ಚಟ್ನಿ ಮುದ್ದೆ ಮಾಡಬೇಕು ಮನೆಯವ್ರಿಗೆ. ನಮ್ಮ ಮನೆಯವರು ಚಟ್ನಿ ಮುದ್ದೆನೇ ಮಾಡು ಅಂತ ಹೇಳಿದ್ದಾರೆ. ಮತ್ತು ವೇದು ಪಾಪಗೂ ಬಾಕ್ಸಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಚಟ್ನಿಗೆ ಉರಿಯೋಕೆ ಹಾಕಿದ್ದೀನಿ. ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಜೊತೆಗೆ ಏನು ಹಾಕಿಲ್ಲ. ಫಸ್ಟು ಟೊಮೊಟೊ ಹಾಕ್ಬಿಟ್ಟು ಒಂದು ಬೌಲು ಮುಚ್ಚಿಬಿಟ್ರೆ ಮೆತ್ತಗಾಗೋವರೆಗೂ ಚೆನ್ನಾಗಿ ಇದಾಗುತ್ತೆ, ಫ್ರೈ ಆಗುತ್ತೆ. ಹಂಗಾಗಿ ನೋಡ್ತಾ ಇರ್ಬೋದು ನಮ್ಮನೆ ಬಾಗಿಲಿಗೆ ಯಾವ ಥರ ರಂಗೋಲಿ ಹಾಕಿದ್ದೀವಿ ಅಂತ. ಕೆಳಗಡೆ ಹಾಕ್ಬೋದಾಗಿತ್ತು ರಂಗೋಲಿ, ಟೈಮ್ ಹಿಡಿಸುತ್ತೆ. ಮತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ, ಚಳಿ ಜಾಸ್ತಿ ಇರೋದ್ರಿಂದ. ನಾನು ಯಾವಾಗ ಎದ್ದೇಳ್ತೀನೋ ವೇದು ಪಾಪನು ಅವಾಗಲೇ ಎದ್ದೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಈ ಥರ ಚಿಕ್ಕ ರಂಗೋಲಿ ಹಾಕಿದ್ದೀನಿ. ಇಲ್ಲಾಂದರೆ ಇದಕ್ಕೂ ಸ್ವಲ್ಪ ದೊಡ್ಡ ರಂಗೋಲಿ ಹಾಕ್ಬೋದಾಗಿತ್ತು. ವೇದು ಪಾಪು ಏನು ಇವತ್ತು ಸ್ಪೆಷಲ್ಲು ಅಂತ ಹೇಳಿದರೆ, ನ್ಯೂ ಇಯರ್ ಅಂತ ಹೇಳಿದರೆ, ಇಲ್ಲ ನನ್ನ ಬರ್ತಡೇ ಅಂತ ಹೇಳ್ತಾ ಇದ್ದಾನೆ. ಹೊಸ ವರ್ಷಕ್ಕೆ ನಮ್ಮ ಮನೆಯವರು ಪ್ರತಿ ವರ್ಷವೂ ಕೇಕ್ ತಗೊಂಬರ್ತಾರೆ. ವಿನು ಮತ್ತು ಮಧುರ ಇದ್ದಿದ್ರೆ 12 ಗಂಟೆವರೆಗೂ ಎದ್ಬಿಟ್ಟು ಕೇಕ್ ಕಟ್ ಮಾಡ್ತಾಯಿದ್ವಿ. ಏನೋ ಒಂಥರ ಮಕ್ಕಳಿಲ್ಲದೆ ಆಚರಿಸೋಕ್ಕೆ ನನಗೂ ಬೇಜಾರಾಯಿತು. ಎದ್ದಿದ್ವಿ 12 ಗಂಟೆವರೆಗೂ ನಾನು ವೇದು ಪಾಪು. ಕಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಹಂಗಾಗಿ ನಾಳೆ ನಮ್ಮ ಅಕ್ಕ ಮತ್ತು ಅಕ್ಕನ ಮಕ್ಕಳು ಎಲ್ಲರ ಜೊತೆ ಕಟ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಮಲಗಿದ್ವಿ. ನನಗಂತೂ ಈ ರಂಗೋಲಿನ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಇನ್ನು ಒಳಗಡೆ ಕೆಲಸ ತುಂಬ ಇದೆ, ನೋಡ್ತಾ ಇರ್ಬೋದು. ನಮ್ಮ ಮನೆಯವ್ರು ಬಂದುಬಿಟ್ಟು ಸುಣ್ಣ ಹೊಡಿತಾ ಇದ್ದಾರೆ. ಪ್ರತಿ ವರ್ಷವೂ ಅಡಿಕೆ ಗಿಡಕ್ಕೆ ಇವಾಗ ಒಟ್ಟು ಈಗ 3 ವರ್ಷದಿಂದನೂ ಹೊಸ ವರ್ಷಕ್ಕೇ ಸ್ಟಾರ್ಟ್ ಮಾಡ್ತೀವಿ ಸುಣ್ಣ ಹೊಡೆಯುವಂಥದ್ದು.
ಇನ್ನು ಮುದ್ದೆ ನೋಡ್ತಾ ಇರ್ಬೋದು, ಹಿಟ್ಟು ಹಾಕಿದ್ದೀನಿ. ಚಟ್ನಿ ಕೂಡ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಚಿತ್ರಾನ್ನ ಗೊಜ್ಜು ಕೂಡ ರೆಡಿ ಆಗ್ತಾಯಿದೆ. ಇನ್ನೊಂದು ಕಡೆ ಚಿತ್ರಾನ್ನ ಗೊಜ್ಜು ಮಾಡೋ ಅಂಥದ್ದೇನೂ ಇರಲಿಲ್ಲ. ಬಾಕ್ಸಿಗೆ ಇನ್ನೇನು ಚಟ್ನಿ ಹಾಕಿ ಕಳಿಸೋದು ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ. ಇನ್ನು ಸಂಜೆಯಿಂದ ವೀಡಿಯೋ ಸ್ಟಾರ್ಟ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ವೇದಪಾಪುಗೆ ಇನ್ನೇನು ಸ್ನಾನಕ್ಕೆ ಕರ್ಕೊಂಡು ಹೋಗಬೇಕು. ಹಾಗಾಗಿ ಅವ್ರ ಅಕ್ಕನಿಗೆ ಬಟ್ಟೆ ತೋರ್ಸೋಕ್ಕೆ ಅಂತ ಹೋಗಿದ್ದ. ಇನ್ನು ಬಟ್ಟೆ ಎಲ್ಲ ಹಾಕ್ಕೊಂಡು ಕೇಕ್ ಹಿಡ್ಕೊಂಡು ರೆಡಿಯಾಗಿ ನಿಂತಿದ್ದಾನೆ ವೇದಪಾಪು. ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು. ನನ್ನ ಕಂದನ ವಿಶ್ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ. ನೀವು ಕೇಳಿಸ್ಕೊಳ್ರಿ. ನ್ಯೂ ಇಯರ್ ಅಂತ. ಸಾಕು. ಇನ್ನು ವೇದಪಾಪುಗೆ ಕೇಕ್ನ ಎತ್ತಿಡಿಸ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ. ಮುಗಿದ್ಬಿಟ್ಟು ಇಲ್ಲಿ ನಾನು ನಮ್ಮ ದೊಡ್ಡಮ್ಮಗೆ ತೋರಿಸ್ಬರ್ತೀನಿ ಅಮ್ಮ ಅಂತ ಹೇಳ್ದೆ. ಸರಿ ಹೋಗೋಣ ಬಾಪ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಎತ್ಕೊಳ್ತೀನಿ ಅಂದರೆ ಏನು ಮಾಡಿದರೂ ಬರ್ತಾಯಿಲ್ಲ. ನಾನು ನಡ್ಕೊಂಡು ಬರ್ತೀನಿ ಅಂತ ಬರ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸಸಿ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ನೆಕ್ಸ್ಟು ಇವಾಗ ಶಿವರಾತ್ರಿ ಇಲ್ಲ ಅಂತಂದರೆ ಅಟ್ಟಿ ಹುಣ್ಣಿಮೆ ಅಂತ ಬರುತ್ತಲ್ಲ, ನಾಯಕನಹಟ್ಟಿ ಜಾತ್ರೆ, ಇಲ್ಲ ಯುಗಾದಿ, ಅಲ್ಲಿಂದ ಸ್ಟಾರ್ಟ್ ಆಗ್ಬೋದು ಅಂತ ಅನಿಸುತ್ತೆ. ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ನಮ್ಮ ಅಕ್ಕರನ್ನ ಕೇಳಿದರೆ ಹೇಳ್ತಾರೆ. ಇನ್ನು ನೋಡ್ತಾ ಇರ್ಬೋದು ರೆಡ್ ರೋಬಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಹೂವು ಮಾತ್ರ. ಇನ್ನು ಈ ಕಡೆ ಇರೋದು ಬಂದುಬಿಟ್ಟು ವೈಟು. ವೇದಪಾಪು ಎಲ್ರಿಗೂ ಹಾಯ್ ಮಾಡ್ತಾ ಇದ್ದಾನೆ. ಎಲ್ರಿಗೂ ಇನ್ನೊಮ್ಮೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇನ್ನು ಅವ್ರ ದೊಡ್ಡಮ್ಮಗೆ ತೋರಿಸ್ಬಿಟ್ಟು ವೇದಪಾಪುದು ಒಂದು ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಬಿಟ್ಟು ಹೋಗೋಣ ಅಂತ. ವೇದಪಾಪು ನೋಡ್ತಾ ಇರ್ಬೋದು ಬಿದ್ದುಬಿಟ್ಟ. ಇದೆಲ್ಲ ಬೀಳೋದು ಹೇಳೋದು ಕಾಮನ್ನು. ನೋಡ್ತಾ ಇರ್ಬೋದು ಹೆಂಗೆ ಬಿದ್ದು ಅವನೇ ಎದ್ದು ಬರ್ತಾನೆ. ಇನ್ನು ಎತ್ತಕ್ಕಂತ ಹೇಳ್ಬಿಟ್ಟು ಬಿದ್ದಿದ ತಕ್ಷಣ ನಾನು ಹೋದರೆ ಇಲ್ಲ ಅಮ್ಮ ನೀನು ಬರಬೇಡ ಅಲ್ಲೇ ಇರು ಅಂತ ಹೇಳ್ತಾನೆ. ಆಯ್ತಪ್ಪ ಅಂತ ಹೇಳ್ಬಿಟ್ಟು ಇನ್ನು ಮನೆ ಕಡೆಗೆ ಅವ್ರ ದೊಡ್ಡಮ್ಮನಿಗೆ ಹೇಳ್ಬಿಟ್ಟು ಬಂದ್ವಿ. ಇದೇ ದೇವಸ್ಥಾನಕ್ಕೆ ನಾವು ವೇದಪಾಪುನ ಕರ್ಕೊಂಡು ಬಂದಿದ್ದು. ನೋಡ್ತಾ ಇರ್ಬೋದು ಒಂದು 3 ಲೈನ್ ಅಷ್ಟೇ ಇನ್ನು ಸುಣ್ಣ ಹೊಡೆದಿರೋದು, ಇನ್ನೂ ಹೊಡೆದಿಲ್ಲ. ಸುಣ್ಣ ಬಂದುಬಿಟ್ಟು ಒಂದು 10 kg ಆಗೋಷ್ಟು ತಗೊಂಬಂದಿದ್ರು. ಎಲ್ಲನೂ ಕಲಸಿ ಇಟ್ಟಿದ್ದೀವಿ ರೆಡಿ ಮಾಡಿ. ಬೆಲ್ಲ ಮತ್ತು ಸ್ವಲ್ಪ 1 kg ಆಗೋಷ್ಟು ಮೈದಾ, 1 kg ಆಗೋಷ್ಟು ಕಡಲೆ ಹಿಟ್ಟು, ಇಷ್ಟನ್ನು ಹಾಕಿ ಇಟ್ಟಿದ್ದೀವಿ. ಇನ್ನು ನಮ್ಮ ಪಟ್ಲಿ ಮರಿಗಳ್ನ ಮನೆ ಹತ್ರನೇ ತೊಗೊಂಬಂದಿದ್ದೀವಿ. ನೋಡ್ತಾ ಇರ್ಬೋದು ಎಲ್ಲ ಬೇಸಾಯನೂ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಸೌದೆ ತಂದು ಇಟ್ಟಿದ್ದಾರೆ ನೀರು ಕಾಯಿಸ್ಕೊಳ್ಳೋಕ್ಕೆ, ಹಾಲು ಕಾಯ್ಸೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನು. ಇನ್ನು ಸಂಜೆಯಿಂದ ಅವರೆಲ್ಲರೂ ಮನೆಗೆ ಬಂದ ತಕ್ಷಣವೇ ಕೇಕ್ ಕಟ್ ಮಾಡೋದು. ಇನ್ನು ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಅಷ್ಟೇ ಬರೋ ಅಂಥದ್ದು ಬಾಕಿ ಇರೋದು. ಅವ್ರು ಬಂದು ಹೂ ಕಟ್ತಾ ಇದ್ದಾರೆ. ಹಂಗಾಗಿ ಕೇಕ್ ಕೂಡ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕರ ಜೊತೆ ವೇದಪಾಪು ಅವ್ರ ಚಿಕ್ಕಿ ಮತ್ತು ಅಕ್ಕ ಜೊತೆ ಕೇಕ್ ಕಟ್ ಮಾಡ್ತಾ ಇದ್ದಾನೆ. ಏನೋ ಒಂಥರ ಖುಷಿ, ಸಂಭ್ರಮ, ಚೆನ್ನಾಗಿರುತ್ತೆ. ಇವನ ಜೊತೆ ವಿನು ಮತ್ತು ಮಧುರ ಇದ್ದಿದ್ರು ಚೆನ್ನಾಗಿರ್ತಾಯಿತ್ತು. ಅವ್ರನ್ನ ಮಿಸ್ ಮಾಡ್ಕೊಂಡ್ವಿ. ಇವಾಗ ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಹೂ ಕಟ್ತಾಯಿದ್ರು. ಹಂಗಾಗಿ ವೇದಪಾಪು ಬಂದು ಅವ್ರ ದೊಡ್ಡಪ್ಪನಿಗೆ ಕೇಕ್ ತಿನ್ಸೋಕ್ಕಂತ ಹೋಗ್ಬಿಟ್ಟು ನೋಡ್ತಾ ಇರ್ಬೋದು ಅವ್ರು ತಿನ್ಸೋಕ್ಕೆ ಮೊದಲೇ ಅವನೇ ತಿಂತಾ ಇದ್ದಾನೆ. ತುಂಬ ಚೆನ್ನಾಗಿ ಈ ವರ್ಷ ನ್ಯೂ ಇಯರ್ ನಮ್ಮ ಮನೇಲಿ ಸೆಲೆಬ್ರೇಷನ್ ಆಯಿತು ಸಿಂಪಲ್ಲಾಗಿ. ಇದೇ ನಮಗೆ ದೊಡ್ಡದು ಅಂತ ಹೇಳ್ಬೋದು. ಇನ್ನು ನನಗೂ ಕೂಡ ಕೇಕು ತಿನ್ನಿಸೋಕ್ಕೆ ಅಂತ ವೇದಪಾಪು ಬಂದಿದ್ದಾನೆ. ನನಗೆ ಮತ್ತು ಅವ್ರ ದೊಡ್ಡಮ್ಮನಿಗೆ ಎಲ್ರಿಗೂ ತಿನ್ನಿಸ್ಬಿಟ್ಟು ಅವ್ನು ನೋಡ್ತಾ ಇರ್ಬೋದು ಅವನು ತಿನ್ನೋದಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಅವ್ರ ದೊಡ್ಡಮ್ಮನಿಗೆ ಹಾಕ್ಬಿಟ್ಟು ಬಾಯಲ್ಲಿ ತುರುಕ್ತಾ ಇದ್ದಾನೆ. ಇದಾಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್. ದಯವಿಟ್ಟು ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್.